ಪ್ರಿಯ ವಿದ್ಯಾರ್ಥಿಗಳೇ, ಅಭಿಜ್ಞಾನ ಶಾಕುಂತಲಂ ನಾಟಕದ 5ನೇ ಅಂಕದ ಭಾಗವಾಗಿರ್ತಕ್ಕಂತಹ ಶೂನ್ಯ ಮೇ ಅಂಗುಲಿಹಿ ಎಂಬ ನಾಟಕ ಭಾಗದ ಕೆಲವು ಭಾಗಗಳನ್ನು ನಾವೀಗಾಗಲೇ ಅಭ್ಯಾಸವನ್ನು ಮಾಡಿದ್ದೇವೆ. ಈಗಾಗಿರ್ತಕ್ಕಂಥ ಅಭ್ಯಾಸ ಭಾಗದಲ್ಲಿ ಕಣ್ವರ ಶಿಷ್ಯರು ಶಕುಂತಲೆಯನ್ನು ಮುಂದಿಟ್ಟುಕೊಂಡು ಈಗಾಗಲೇ ದುಷ್ಯಂತನ ಆಸ್ಥಾನಕ್ಕೆ ಬಂದಿದ್ದಾರೆ. ಅವರನ್ನು ಸ್ವಾಗತಿಸಿಯೂ ಕೂಡ ಆಗಿದೆ. ಅವರೆಲ್ಲರೂ ಕೂಡ ಅಗ್ನಿಶರಣಾಲಿಂದ ಅಂದರೆ ಯಜ್ಞ ಮಾಡ್ತಕ್ಕಂತಹ ಒಂದು ಭೂಭಾಗ ಏನಿದೆ, ಆ ಒಂದು ಯಜ್ಞ ಶಾಲೆ ಅಲ್ಲಿಗೆ ರಾಜ ಬರೋದಕ್ಕೆ ಆಹ್ವಾನಿಸಿದ್ದಾನೆ. ಅವರು ಬಂದಿದ್ದಾರೆ. ಬಂದಾಗ ರಾಜ ಶಕುಂತಲೆಯನ್ನು ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತೆ, ಯಾರಿರ್ಬೋದು ಅಂತ. ಅವಳು ಮುಸುಕನ್ನು ಧರಿಸಿರ್ತಾರೆ. ರಾಜನಿಗೆ ಆಕೆ ಯಾರು ಅಂತ ನೆನಪಾಗೋದಿಲ್ಲ, ಗೊತ್ತಾಗೋಲ್ಲ. ಇದಕ್ಕೆಲ್ಲ ಕಾರಣ ದೂರ್ವಾಸರ ಶಾಪ ಅಂತ ಕವಿ ಹೇಳಿದ್ದಾನೆ. ಹಾಗೆ ಶಕುಂತಲೆಯ ಸೌಂದರ್ಯವನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ದರ್ಶನೀಯ ಪುನರಸ್ಯಾಹ ಆಕೃತಿ ಲಕ್ಷ್ಯತೆ ಅಂತ ಪ್ರತಿಹಾರಿ ಹೇಳಿದಾಗ ರಾಜ ಹೇಳ್ತಾನೆ, ಭವತು ಅನಿರ್ವರ್ಣನೀಯಂ ಪರಕಲತ್ರಂ. ಹಾಗೆ ಪರಸ್ತ್ರೀಯರನ್ನು ನಾವು ಆ ರೀತಿಯಾಗಿ ನೋಡಬಾರ್ದು ಅಂತ. ಅದನ್ನು ಕೇಳಿಸ್ಕೊಂಡಾಗ ಶಕುಂತಲೆಯ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಅಲ್ಲಿಂದ ಮುಂದಕ್ಕೆ ಈ ದಿವಸದ ಪಾಠವನ್ನು ನಾವು ನೋಡೋಣಂತೆ. ಶಕುಂತಲ ಹಸ್ತಮುರಸಿ ಕೃತ್ವ ಆತ್ಮಗತಂ. ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ಆತ್ಮಗತಂ ತನಗೆ ತಾನೇ ಹೇಳ್ಕೊಳ್ತಾಳೆ. ಹೃದಯ ಕಿಮೇವಂ ವೇಪಸೆ ಆರ್ಯಪುತ್ರಸ್ಯ ಭಾವಂ ಅವಧಾರ್ಯ ಧೀರಂ ತಾವದ್ಭವ. ರಾಜ ಏನು ಹೇಳ್ತಾನೋ ಎಂಬತಕ್ಕಂತಹ ಒಂದು ಕುತೂಹಲ, ಅದರಿಂದಾಗಿ ಅವಳ ಹೃದಯ ಬಡ್ಕೊಳ್ತಾ ಇದ್ದೆ ಜೋರಾಗಿ. ಆಗ ತನ್ನ ಹೃದಯಕ್ಕೆ ತಾನೇ ಹೇಳ್ಕೊಳ್ತಾಳೆ, ಹೃದಯ ಕಿಮೇವಂ ವೇಪಸೆ, ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದ್ದೀಯಾ, ನಡುಗ್ತಾ ಇದ್ದೀಯಾ? ಆರ್ಯಪುತ್ರನ ಮನೋಭಾವ ಏನಿದೆ ಅದನ್ನು ತಿಳಿಯೋವರೆಗಾದರೂ ಧೀರವಾಗಿ ಧೈರ್ಯದಿಂದ ಇರು ಅಂತ ತನಗೆ ತಾನೇ ಹೇಳ್ಕೊಳ್ತಾಳೆ. ಅಲ್ಲಿಗೆ ನಾವು ನಿಲ್ಲಿಸಿದ್ವಿ. ಮುಂದಕ್ಕೆ ನೋಡಿ, ಪುರೋಹಿತ ಪುರೋಗತ್ವ. ಈಗ ಪುರೋಹಿತ ಮುಂದಕ್ಕೆ ಬರ್ತಾನೆ. ಬಂದ್ಬಿಟ್ಟು ಏತೇ ವಿಧಿವದರ್ಚಿತಾ ತಪಸ್ವಿನಃ ಕಶ್ಚಿದೇಶಾಂ ಉಪಾಧ್ಯಾಯ ಸಂದೇಶ ತಂ ದೇವ ಶ್ರೋತುಮರ್ಹತಿ. ವಿಧಿವದರ್ಚಿತಾ ತಪಸ್ವಿನಃ ಅಂತ ರಾಜನ ಅಪ್ಪಣೆಯಂತೆ ವಿಧಿವತ್ ಅಂದರೆ ವೇದೋಕ್ತವಾಗಿ ಅವರನ್ನೆಲ್ಲ ಸ್ವಾಗತಿಸಿ ಅವರಿಗೆ ಯಾವ ರೀತಿ ಪೂಜಿಸಬೇಕೋ ಗೌರವಿಸಬೇಕೋ ಅದನ್ನೆಲ್ಲ ಮಾಡಿ ಅವರನ್ನು ಈಗ ರಾಜದರ್ಶನಕ್ಕೆ ಕರೆದುಕೊಂಡು ಬಂದಿದ್ದಾನೆ ಪುರೋಹಿತ ಸೋಮರಾತ. ಆತ ಅಷ್ಟಾದಮೇಲೆ ಕಶ್ಚಿದೇಶಾಂ ಉಪಾಧ್ಯಾಯ ಸಂದೇಶ. ಇವರು ಬಂದಾಗ ಒಂದು ಉಪಾಧ್ಯಾಯರ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಉಪಾಧ್ಯಾಯರು ಅಂದರೆ ಕಾಶ್ಯಪರು, ಕಣ್ವರು. ಅವರ ಸಂದೇಶ ಇದೆ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಆ ಸಂದೇಶ ಏನು ಅಂತ ನಮ್ಗೆ ಗೊತ್ತಿಲ್ಲ. ಮಹಾರಾಜನಲ್ಲಿ ಆ ಸಂದೇಶವನ್ನು ಅರಿಕೆ ಮಾಡಿಕೊಳ್ಬೇಕು ಅಂತ ಬಂದಿದ್ದಾರೆ. ತಂ ದೇವ ಶ್ರೋತುಮರ್ಹತಿ. ಮಹಾರಾಜರು ಅದನ್ನು ಕೇಳಿಸ್ಕೋಬೇಕು. ತಂ ದೇವ ಶ್ರೋತುಮರ್ಹತಿ. ರಾಜ ಅವಹಿತೋಸ್ಮಿ, ಖಂಡಿತ ನಾನು ಸಮಾಧಾನದಿಂದ ಕೇಳಿಸ್ಕೊಳ್ತಾ ಇದ್ದೇನೆ. ಅಪಿ ನಿರ್ವಿಘ್ನ ತಪಸೋ ಮುನಯ, ಆಶ್ರಮದಿಂದ ದೂರದಿಂದ ಬಂದಿದ್ದಾರೆ. ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕಾಗಿರ್ತಕ್ಕಂಥದ್ದು ತನ್ನ ಕರ್ತವ್ಯ. ಹಾಗಾಗಿ ನಿರ್ವಿಘ್ನ ತಪಸೋ ಮುನೇಹ ಅಪಿ ಅಂದರೆ ಪ್ರಶ್ನಾರ್ಥಕ. ಮುನಿಗಳ ತಪಸ್ಸು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಅಷ್ಟೇ. ಆಗ ಬಂದಿರತಕ್ಕಂಥ ಶಾರ್ಂಗರವ ಶಾರದ್ವತರು ಹೇಳ್ತಾರೆ, ಒಂದು ಪದ್ಯ ಇದೆ, ಕುತೋ ಧರ್ಮಕ್ರಿಯಾ ವಿಘ್ನ ಸತಾಂ ರಕ್ಷಿತರಿತ್ವಯಿ ತಮಸ್ತಪತಿ ಘರ್ಮಾಂಶೌ ಕಥಂ ಆವಿರ್ಭವಿಷ್ಯತಿ. ಇಲ್ಲಿ ಒಂದು ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದಾರೆ. ಸತಾಂ ತ್ವಯಿ ರಕ್ಷಿತರಿ ಧರ್ಮಕ್ರಿಯಾ ವಿಜ್ಞ ಕುತಃ. ತ್ವಯಿ ಸತಾಂ ರಕ್ಷಿತರಿ, ಇದು ಸತಿಸಪ್ತಮಿ ಅಂತ ಕರೀತಾರೆ. ಪ್ರಥಮಾರ್ಥವನ್ನು ನಾವು ಇಟ್ಕೊಳ್ಬೇಕು. ನೀನು
ಸತ್ಪುರುಷರ ರಕ್ಷಣೆಯನ್ನು ಮಾಡುವ ಕಾರ್ಯದಲ್ಲಿ ತೊಡಗಿರುವಾಗ, ಅಂದರೆ ರಾಜನಾದವನು ಸಜ್ಜನರ ರಕ್ಷಣೆ, ದುಷ್ಟರನ್ನು ಶಿಕ್ಷಿಸ್ತಕ್ಕಂಥದ್ದು ಮಹಾರಾಜನ ಕರ್ತವ್ಯ. ಹಾಗಾಗಿ ಆ ಕೆಲಸವನ್ನು ನೀನು ಚೆನ್ನಾಗಿ ಮಾಡ್ತಾ ಇದ್ದೀಯಾ. ತ್ವಯಿ ಸತಾಂ, ಸಂತೌ ಸಂತಹ, ಷಷ್ಠಿ ವಿಭಕ್ತಿ ಬಹುವಚನ ಸತಾಂ. ರಕ್ಷಿತರಿ ತ್ವಯಿ, ರಕ್ಷಿತಾ ರಕ್ಷಿತಾರೌ ರಕ್ಷಿತಾರಹ ಅಂತ, ರಕ್ಷಿತರು ಶಬ್ದ ಋಕಾರ ಅಂತ ಪುಲ್ಲಿಂಗ, ಅದು ಸಪ್ತಮಿ ಏಕವಚನ. ತ್ವಯಿ ಅನ್ನೋದು ಯುಷ್ಮತ್ ಶಬ್ದದ ಸಪ್ತಮಿ. ಸತಾಂ ರಕ್ಷಿತರಿ ತ್ವಯಿ ಧರ್ಮಕ್ರಿಯಾ ವಿಘ್ನ ಕುತಃ. ಧರ್ಮಕ್ರಿಯೆಗೆ ವಿಘ್ನ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಯಾಕಪ್ಪ ಅಂದರೆ ನೋಡಿ, ಘರ್ಮಾಂಶೌ ತಪತಿ ತಮಃ ಕಥಂ ಆವಿರ್ಭವಿಷ್ಯತಿ. ಘರ್ಮಾಂಶ ಅಂದರೆ ಉಷ್ಣಕಿರಣ ಅಂದರೆ ಸೂರ್ಯ. ಘರ್ಮಾಂಶೌ ತಪತಿ ಸತಿ, ಸೂರ್ಯನು ಸುಡುತ್ತಿರಲು, ಸೂರ್ಯನ ಬಿಸಿಲು, ಸೂರ್ಯನ ಪ್ರಕಾಶ ಎಲ್ಲ ಕಡೆಗೆ ಹರಡಿರುವಾಗ, ತಮಃ ಅಂಧಕಾರ ಕಥಂ ಆವಿರ್ಭವಿಷ್ಯತಿ, ಅಂಧಕಾರಸ್ಯ ಅವಕಾಶಃ ಏವ ನಾಸ್ತಿ. ಯದಿ ಸೂರ್ಯೋದಯಃ ಭವಿಷ್ಯತಿ ತರ್ಹಿ ತದಾ ಅಂಧಕಾರಃ ನಶ್ಯತಿ. ಆದ್ದರಿಂದ ಸೂರ್ಯನಿರುವಾಗ ಅಂಧಕಾರಕ್ಕೆ ಅವಕಾಶವೆಲ್ಲಿ ಅಂತ. ಹಾಗಾಗಿ ನೀನು ಸೂರ್ಯನಂತೆ ಬೆಳಗ್ತಾ ಇದ್ದೀಯಾ, ಆದ್ದರಿಂದ ವಿಘ್ನಗಳೆಂಬ ಅಂಧಕಾರಗಳಿಲ್ಲ ಎಂಬ ಅರ್ಥವನ್ನು ಇಲ್ಲಿ ಈ ಪದ್ಯದಲ್ಲಿ ನಾವು ನೋಡ್ಬೋದು. ಈಗ ಪುನಃ ಸಂಭಾಷಣೆ ಮುಂದುವರಿಯುತ್ತೆ. ರಾಜ ಅರ್ಥವಾನ್ ಖಲು ಮೇ ರಾಜಶಬ್ದ. ರಾಜ ಅನ್ನೋ ಶಬ್ದಕ್ಕೆ ರಂಜನಾತ್ ರಾಜ ಅಂತ, ಪ್ರಜಾನುರಂಜನಮೇವ ರಾಜ್ಞ ಕರ್ತವ್ಯಂ. ಪ್ರಜೆಗಳ ಸುಖ ದುಃಖಗಳನ್ನು ನೋಡ್ತಕ್ಕಂಥದ್ದೇ ರಾಜನ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡೋದ್ರಿಂದಲೇ ಅವನಿಗೆ ರಾಜ ಅಂತ ಹೆಸರು. ಆದ್ದರಿಂದ ಕೇವಲ ರಾಜ ಅಂದರೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಷ್ಟೇ ಅಲ್ಲ, ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದ್ರಿಂದ ಅವನು ರಾಜ. ಆದ್ದರಿಂದ ರಾಜ ಎಂಬತಕ್ಕಂಥ ಶಬ್ದ ಅರ್ಥಪೂರ್ಣವಾಗಿದೆ ಅಂದರೆ ತನ್ನ ಕರ್ತವ್ಯವನ್ನು ತಾನು ನಿಭಾಯಿಸ್ತಾ ಇದ್ದೇನೆ ಅನ್ನೋದನ್ನು ನೀವು ಒಪ್ಕೊಂಡಿದ್ದೀರಿ ಅಂತಾಯ್ತು. ಅಥ ಭಗವಾನ್ ಲೋಕಾನುಗ್ರಹಾಯ ಕುಶಲೀ ಕಾಶ್ಯಪಃ. ಭಗವಾನ್ ಕಾಶ್ಯಪಃ ಲೋಕಾನುಗ್ರಹಾಯ ಕುಶಲೀ. ಭಗವಾನ್ ಕಾಶ್ಯಪರಿದ್ದಾರಲ್ಲ, ಅವರು ಕುಶಲವಾಗಿರುವರೇ. ಯಾಕೆಂದರೆ ಅವರದ್ದು ಮಾಡ್ತಕ್ಕಂಥದ್ದು ಅವರಿಗೆ ಸ್ವಾರ್ಥವೇನೂ ಇರೋದಿಲ್ಲ. ಲೋಕಾನುಗ್ರಹವೇ ಅವರು ಮಾಡ್ತಕ್ಕಂತಹ ಕಾರ್ಯದ ಉದ್ದೇಶ. ಆದ್ದರಿಂದ ಲೋಕಾನುಗ್ರಹಾಯ ಕುಶಲೀ ಕಾಶ್ಯಪ ಅಂತ ಪ್ರಶ್ನೆ ಕೇಳ್ತಾನೆ. ಆಗ ಋಷಿಕುಮಾರ್ ಹೇಳ್ತಾರೆ, ಸ್ವಾಧೀನ ಕುಶಲಾಹ ಸಿದ್ಧಿಮಂತಹ. ಅವರು ಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು, ತಪಶಕ್ತಿಯಿಂದ ಅವರು ತಮಗೆ ಬೇಕಾಗಿರ್ತಕ್ಕಂತಹ ಎಲ್ಲವನ್ನೂ ಪಡೆಯುವಂತಹ ಶಕ್ತಿ ಉಳ್ಳವರು. ಆದ್ದರಿಂದ ಸಿದ್ಧಿ ಪಡೆದವರು ಸ್ವಾಧೀನ ಕುಶಲಾಹ. ಅವರ ಯೋಗಕ್ಷೇಮ ಅವರ ಅಧೀನದಲ್ಲೇ ಇರುತ್ತೆ. ಅಂದರೆ ಅವ್ರು ಹೇಳಿದಾಗೆ ಅವರ ಯೋಗಕ್ಷೇಮಗಳು ಇರುತ್ತೆ. ಅಂದರೆ ಅವ್ರಿಗೆ ಯಾವುದೂ ತೊಂದರೆಗಳು ಆಗೋದಿಲ್ಲ. ಅದನ್ನು ನೋಡಿಕೊಳ್ಳೋ ಸಾಮರ್ಥ್ಯ ಅವರಿಗಿದೆ. ಸ ಭವಂತಂ ಅನಾಮಯ ಪ್ರಶ್ನಪೂರ್ವಕಂ ಇದಮಾಹ. ಅನಾಮಯ ಅಂದರೆ ಆರೋಗ್ಯ, ಆಮಯ ಅಂದರೆ ರೋಗ, ಅನಾಮಯ ಅಂದರೆ ಆರೋಗ್ಯ. ಆರೋಗ್ಯವಾಗಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ ಅಂತ. ರಾಜನನ್ನು ಪ್ರಶ್ನಿಸಬೇಕಾದ್ರೆ ಅವರಿಗೆ ಅನಾಮಯ, ಕ್ಷತ್ರಿಯನನ್ನು ಅನಾಮಯ ಅನ್ನೋ ಶಬ್ದದಲ್ಲಿ ಉಪಯೋಗಿಸ್ಬೇಕು, ಬ್ರಾಹ್ಮಣನಿಗೆ ಕುಶಲ ಅನ್ನೋ ಶಬ್ದ ಉಪಯೋಗಿಸ್ಬೇಕು ಅಂತ ಹೀಗೆಲ್ಲ ಧರ್ಮಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಅದರ ಪ್ರಕಾರ ಅನಾಮಯ ಪ್ರಶ್ನಪೂರ್ವಕಂ, ನಿನ್ನ ಆರೋಗ್ಯ ಚೆನ್ನಾಗಿದೆಯಾ ಅನ್ನೋದರ ಮೂಲಕವಾಗಿ ಇದಮಾಹ ಹೀಗೆ ಹೇಳಿದ್ದಾರೆ. ಮೊದಲು ಯೋಗಕ್ಷೇಮ ವಿಚಾರಿಸಿ ಆಮೇಲೇನೋ ಹೇಳ್ತಾ ಇದ್ದಾರೆ. ಕಿಮಾ ಜ್ಞಾಪಯತಿ ಭಗವಾನ್. ರಾಜನಿಗೆ ಕುತೂಹಲ, ಏನೋ ಹೇಳ್ತಾ ಇದ್ದಾರೆ, ಏನೋ ಹೇಳಿ ಕಳಿಸಿದ್ದಾರೆ, ಬಹುಶಃ ಗಂಭೀರವಾದ ವಿಷಯ ಏನೋ ಇರಬೇಕು ಅಂತ ರಾಜನಿಗೂ ಅನಿಸುತ್ತೆ. ಕಿಮಾ ಜ್ಞಾಪಯತಿ ಭಗವಾನ್, ಕಿಮ್ ಆಜ್ಞಾಪಯತಿ, ಏನು ಅಪ್ಪಣೆ ಕೊಟ್ಟಿದ್ದಾರೆ ನಮಗೆ? ಶಾರ್ಂಗರವ ಹೇಳ್ತಾನೆ, ಯನ್ಮಿಥಸ್ಸಮಯಾದಿಮಾಂ ಮದೀಯಾಂ ದುಹಿತರಂ ಭವಾನ್ ಉಪಾಯಂಸ್ತಾ ತನ್ಮಯಾ ಪ್ರೀತಿಮತ ಯುವಯೋರನುಜ್ಞಾತಂ. ಈಗ ವಿಷಯಕ್ಕೆ ಬರ್ತಾ ಇದ್ದಾರೆ. ಮಿಥಸ್ಸಮಯಾತ್ ಅಂದರೆ ಪರಸ್ಪರ ಒಪ್ಪಂದದಿಂದ, ಪರಸ್ಪರ ಒಬ್ರಿಗೊಬ್ರು ಮಾತಾಡಿಕೊಂಡು, ಇಮಾಂ ಮದೀಯಾಂ ದುಹಿತರಂ ಭವಾನ್ ಉಪಾಯಂಸ್ತಾ ಅಂತ. ಮದೀಯಾಂ ದುಹಿತರಂ, ನನ್ನ ಮಗಳಾಗಿರ್ತಕ್ಕಂಥ ಈ ಶಕುಂತಲೆಯನ್ನ ಭವಾನ್ ಉಪಾಯಂಸ್ತಾ, ನೀನು ವಿವಾಹವಾಗಿದ್ದಷ್ಟೇ, ವಾಗಿರುವುದು ಗೊತ್ತಿದ್ದಷ್ಟೇ.
ತನ್ಮಯ ಪ್ರೀತಿಮತ ಯುವರಯೋರ್ ಅನುಜ್ಞಾತಂ. ನಾನು ಅದಕ್ಕೆ ಅನುಜ್ಞೆಯನ್ನು ಕೊಟ್ಟಿದ್ದೇನೆ. ಯಾಕೆ ಅಂದರೆ ನಿಮ್ಮಿಬ್ಬರ ಬಗೆಗೆ ನನಗೆ ಪ್ರೀತಿ ಇದೆ ಅಂತ. ಇಲ್ಲಿ ಕಣ್ವರು ಆಶ್ರಮದಲ್ಲಿ ಇಲ್ಲದೇ ಇರುವಾಗ ದುಷ್ಯಂತ ಆಶ್ರಮವನ್ನು ಪ್ರವೇಶಿಸಿ ಶಕುಂತಲೆಯೊಂದಿಗೆ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿರ್ತಾನೆ. ಇದು ಕಣ್ವರಿಗೆ ಗೊತ್ತಿರೋಲ್ಲ, ಆಮೇಲೆ ಅಶರೀರವಾಣಿಯಿಂದ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಹಿರಿಯರನ್ನು ಕೇಳದೆ, ಹಿರಿಯರ ಅನುಮತಿ ಇಲ್ಲದೆ ಪರಸ್ಪರ ಒಪ್ಪಿಕೊಂಡು, ಅದೇ ಮಿಥಸ್ಸಮಯ. ನೀವು ಏನೇನು ಮಾತಾಡ್ಕೊಂಡಿದ್ರೋ ಗೊತ್ತಿಲ್ಲ, ನಿಮ್ಮಿಬ್ಬರಲ್ಲಿ ಒಪ್ಪಂದ ಆಗಿದೆ, ಆದ್ದರಿಂದ ಅವಳು ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ. ಮಿಥಸ್ಸಮಯಾತ್ ಇಮಾಂ ಮದೀಯಾಂ ದುಹಿತರಂ ಉಪಾಯಂಸ್ತ. ನೀನು ವಿವಾಹವಾದಿಯಲ್ಲ, ಅದನ್ನು ನಾನು ಒಪ್ಪಿದ್ದೇನೆ ಅಂತ. ಕುತಃ, ಅದಕ್ಕೆ ಕಾರಣ ಹೇಳ್ತಾರೆ. ತ್ವಮರ್ಹತಾಂ ಪ್ರಾಗ್ರಸರ ಸ್ಮೃತೋಸಿ ಯಚ್ಛಕುಂತಲಾ ಮೂರ್ತಿಮತಿ ಚ ಸತ್ಕ್ರಿಯಾ ಸಮಾನಯನ್ಸ್ ತುಲ್ಯಗುಣಂ ವಧೂವರಂ ಚಿರಸ್ಯ ವಾಚ್ಯಂ ನಗಥ ಪ್ರಜಾಪತಿ. ಪದವಿಭಾಗ ನೋಡಿ. ತ್ವಂ ಅರ್ಹತಾಂ ಪ್ರಾಗ್ರಸರಃ ಸ್ಮೃತಃ ಅಸಿ ಯತ್ ಶಕುಂತಲಾ ಮೂರ್ತಿಮತಿ ಚ ಸತ್ಕ್ರಿಯಾ ಸಮಾನಯನ್ ಅಂತ ಬಿಡಿಸ್ಕೋಬೇಕು. ತುಲ್ಯಗುಣಂ ವಧೂವರಂ ಚಿರಸ್ಯ ವಾಚ್ಯಂ ನ ಗತಃ ಪ್ರಜಾಪತಿ. ಮೊದಲು ರಾಜನ ಯೋಗ್ಯತೆ ಏನು ಅಂತ ಹೇಳ್ತಾನೆ. ತ್ವಂ ಅರ್ಹತಾಂ ಪ್ರಾಗ್ರಸರಃ ಇತಿ ಸ್ಮೃತೋಸಿ. ಅರ್ಹರು, ಯೋಗ್ಯರು, ಪೂಜ್ಯರು, ಗೌರವಾನ್ವಿತರು, ಅವರಿಗೆ ಪ್ರಾಗ್ರಸರ, ಅವರಲ್ಲೆಲ್ಲ ಮುಖ್ಯನು, ಅತ್ಯಂತ ಗೌರವಾನ್ವಿತವಾದ ವ್ಯಕ್ತಿ ನೀನು. ಯಾಕೆಂದರೆ ನಿನ್ನ ವಂಶ ಅಂಥದ್ದು. ಒಂದು ಕಡೆಗೆ ತ್ವಂ ಅರ್ಹತಾಂ ಪ್ರಾಗ್ರಸರ, ಅರ್ಹತೆಯನ್ನು ಹೊಂದಿರತಕ್ಕಂಥವರಲ್ಲಿ, ಪೂಜ್ಯರಲ್ಲಿ ಪೂಜ್ಯ. ಹಾಗಾದರೆ ಶಕುಂತಲೆ, ಯತ್ ಶಕುಂತಲ ಮೂರ್ತಿಮತಿ ಸತ್ಕ್ರಿಯಾ. ಸತ್ಕ್ರಿಯಾ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳು, ಸತ್ಕಾರ್ಯಗಳು. ಅಂದರೆ ಆ ಪುಣ್ಯ ಸತ್ಕಾರ, ಸತ್ಕಾರ್ಯಗಳೇನಿದೆ, ಒಳ್ಳೆ ಕೆಲಸಗಳು, ಅದು ಒಂದು ವೇಳೆ ಶರೀರವನ್ನು ತಳೆದು ಬಂದರೆ ಹೇಗಿರಬೇಕೋ ಹಾಗಿರ್ತಕ್ಕಂಥವಳು. ಅಂದರೆ ಅತ್ಯಂತ ಸಜ್ಜನಿಕೆ ಉಳ್ಳ ನಾರಿ ಯಾರು? ಶಕುಂತಲ. ಒಂದು ಕಡೆಗೆ ರಾಜನಾಗಿರ್ತಕ್ಕಂಥ ನೀನು ಪ್ರಾಗ್ರಸರ, ಯಾರಲ್ಲಿ? ಅರ್ಹರಲ್ಲಿ. ಇನ್ನೊಂದು ಶಕುಂತಲ ಮೂರ್ತಿಮತಿಯಾದ ಸತ್ಕ್ರಿಯೆ, ಅಂದರೆ ಅವಳಲ್ಲಿ ಒಂದು ದೋಷವೂ ಇಲ್ಲದೆ ಇರ್ತಕ್ಕಂಥ ಸಜ್ಜನಿಕೆಯ ಮೂರ್ತಿವೆತ್ತ ರೂಪ. ತುಲ್ಯಗುಣಂ ವಧೂವರಂ ಸಮಾನಯನ್. ಸಮಾನ ಗುಣವುಳ್ಳ ವಧೂವರರನ್ನು ಒಂದೆಡೆ ಸೇರಿಸಿ, ಅಂದರೆ ಅವರಿಬ್ಬರಿಗೆ ಜೊತೆ ಮಾಡಿ, ಪ್ರಜಾಪತಿ ಬ್ರಹ್ಮ ಚಿರಸ್ಯ ವಾಚ್ಯಂ ನಗತಃ, ಬಹಳ ಕಾಲದಿಂದಿದ್ದ ಅಪವಾದವನ್ನು ಕಳೆದುಕೊಂಡ. ಏನು ಅಪವಾದ ಇತ್ತು ಬ್ರಹ್ಮನಿಗೆ ಅಂದರೆ, ಅದು ಎಂತಹ ಗಂಟಾಗ್ತೀಯ ನೀನು. ಒಂದು ಗಂಡು ಒಂದು ಹೆಣ್ಣು ಅಂದರೆ ಇಬ್ಬರು ಪರಸ್ಪರ ವಿರುದ್ಧವಾದ ಸ್ವಭಾವವೋ, ಒಬ್ಬರಿಗೆ ಒಬ್ಬರು ಹೊಂದಿಕೆ ಆಗದೆ ಇರತಕ್ಕಂಥ ಸ್ವಭಾವವೋ ಇಂಥದ್ದಾಗಿರುತ್ತೆ. ಪ್ರಪಂಚದಲ್ಲಿ ಇಂತಹ ಜೋಡಿಗಳನ್ನು ನೋಡಿ ನೋಡಿ ಎಲ್ಲರೂ ಆ ಪ್ರಜಾಪತಿಯನ್ನು, ಬ್ರಹ್ಮನನ್ನು ಬೈಕೊಳ್ತಾ ಇದ್ರಂತೆ. ಆದರೆ ಈಗ ತನ್ನ ಅಪವಾದವನ್ನು ಹೋಗಲಾಡಿಸ್ಕೊಂಡಂತೆ ಆಯಿತು. ಯಾಕೆಂದರೆ ತುಲ್ಯ ಗುಣರಾಗಿರ್ತಕ್ಕಂಥ, ಸಮಾನ ಗುಣವುಳ್ಳ ವಧೂವರರನ್ನು ಒಟ್ಟಿಗೆ ಸೇರಿಸಿದ್ನಲ್ಲ, ಅಂದರೆ ದುಷ್ಯಂತ ಶಕುಂತಲೆಯನ್ನು ಸೇರಿಸಿರ್ತಕ್ಕಂಥ ಬ್ರಹ್ಮ ಇದ್ದಾನಲ್ಲ, ಅವನಿಗೆ ಇದ್ದ ಒಂದು ಅಪವಾದ ದೂರ ಆಯಿತು ಅಂತ. ಇಲ್ಲಿ ಒಂದು ಪದವನ್ನು ಗಮನಿಸಿ, ಚಿರಸ್ಯ ಅಂತ. ಈ ಚಿರ, ಚಿರೇಣ, ಚಿರಸ್ಯ, ಚಿರಾಯ ಇವೆಲ್ಲ ವಿಭಕ್ತಿಯ ರೂಪದಲ್ಲಿ ಕಾಣಿಸ್ತದೆ. ಆದರೆ ಇದನ್ನು ಅವ್ಯಯ, ಇದಕ್ಕೆ ವಿಭಕ್ತಿ ಪ್ರತಿರೂಪಕಂ ಅವ್ಯಯಂ ಅಂತ ಕರೀತಾರೆ. ವಿಭಕ್ತಿಯ ಹಾಗೆ ಕಾಣಿಸುತ್ತೆ, ಆದರೆ ವಿಭಕ್ತಿಯ ಹಾಗೆ ನಡೆಸೋಕೆ ಬರಲ್ಲ. ಚಿರಾಯ ಅಂದರೆ ಚಿರೇಣ, ಎಲ್ಲವೂ ಕೂಡ ಬಹಳ ಕಾಲ ಅಂತ ಅರ್ಥ. ಬಹಳ ಕಾಲದ ನಂತರ ಅವನಿಗಿದ್ದ ಅಪವಾದ ದೂರವಾಯಿತು ಅಂತ ಹೇಳ್ತಾನೆ ಶಾರ್ಂಗರವ. ಇದು ಕಣ್ವರು ಹೇಳ್ಕಳಿಸಿರ್ತಕ್ಕಂಥ ಮಾತು. ತದಿದಾನೀಂ ಆಪನ್ನ ಸತ್ವ ಪ್ರತಿಗೃಹ್ಯತಾಂ ಸಹಧರ್ಮಚರಣಾಯ. ಇಷ್ಟಾಯ್ತಲ್ಲಪ್ಪ, ಈ ವಿವಾಹವನ್ನು ನೀವಿಬ್ಬರೇ ಮಾಡಿಕೊಂಡಿದ್ದು. ಇದಾನೀಂ ಸ ಆಪನ್ನ ಸತ್ವ
ಆಪನ್ನ ಸತ್ಯ ಅಂದರೆ ಗರ್ಭವತಿ ಅಂತರ್ಥ. ಗರ್ಭವತಿಯಾಗಿರ್ತಕ್ಕಂಥ ಸಾ ಏಷಾ ಶಕುಂತಲಾ ಸಹಧರ್ಮಚರಣಾಯ, ಪತಿಯೊಂದಿಗೆ ಅವಳು ಸೇರಬೇಕು, ಆವಾಗಲೇ ಅವಳು ಸಹಧರ್ಮಿಣಿ ಆಗ್ತಾಳೆ. ಧರ್ಮ ಕಾರ್ಯದಲ್ಲಿ ಪತಿ ಪತ್ನಿ ಇಬ್ಬರು ಕೂಡ ಸೇರ್ಕೊಂಡಿರ್ಬೇಕು. ಆದ್ದರಿಂದ ಸಹಧರ್ಮಾಚರಣ ಅಂತ ಹೇಳಿದರೆ ಪತ್ನಿಯಾಗಿ ಸ್ವೀಕರಿಸಬೇಕು. ನೀನು ಅಲ್ಲಿ ವಿವಾಹವಾದದ್ದು ಗಾಂಧರ್ವ ರೀತಿಯಿಂದ ಆಯಿತು. ಈಗ ನಿನ್ನಿಂದಾಗಿ ಆಕೆ ಗರ್ಭಿಣಿಯಾಗಿದ್ದಾಳೆ, ಗರ್ಭ ಧರಿಸಿದ್ದಾಳೆ. ಆಗಲಿ, ನಾನು ಇದನ್ನೆಲ್ಲವನ್ನು ಕೂಡ ಒಳ್ಳೆಯ ಮನಸ್ಸಿನಿಂದ ಒಪ್ಪಿದ್ದೇನೆ. ಈಗ ಅವಳನ್ನು ಕಳಿಸಿದ್ದೇನೆ. ಅವಳನ್ನು ಸಹಧರ್ಮಚಾರಿಯಾಗಿ ನಿನ್ನ ಧರ್ಮ ಕಾರ್ಯದಲ್ಲಿ ಜೊತೆಗಿರುವಂತೆ ಅವಳನ್ನು ಪತ್ನಿಯಾಗಿ ಸ್ವೀಕರಿಸು. ಇದು ಕಣ್ವರ ಸಂದೇಶ, ಆದೇಶವೂ ಕೂಡ ಹೌದು. ಶಕುಂತಲಾ ಈಗ ಯೋಚಿಸ್ತಾಳೆ. ಆತ್ಮಗತಂ, ತನಗೆ ತಾನೇ ಹೇಳ್ಕೊಳ್ತಾಳೆ. ಅಲ್ಲೇ ನಿಂತಿದ್ದಾಳೆ. ಆತ್ಮಗತಂ ಅಂದರೆ ತಾನು ಹೇಳ್ಕೊಳ್ತಾರೆ, ಆದರೆ ಪಕ್ಕದಲ್ಲಿದ್ದವ್ರು ಯಾರಿಗೂ ಕೇಳಿಸಿಲ್ಲ ಅಂತ. ಆದರೆ ಮುಂದೆ ಕೂತಿರ್ತಕ್ಕಂಥ ಪ್ರೇಕ್ಷಕ ವರ್ಗದವರಿಗೆ ಅದು ಕೇಳಿಸ್ಬೇಕು, ಇಲ್ಲದ್ರೆ ಅವಳು ಏನು ಹೇಳ್ಕೊಂಡ್ಳು ಅಂತ ಗೊತ್ತಾಗಲ್ಲ. ಇದನ್ನು ನಾಟಕಗಳಲ್ಲಿ ಆತ್ಮಗತಂ ಅಂತ ಕರೀತಾರೆ. ಕಿನ್ನು ಖಲು ಆರ್ಯಪುತ್ರೋ ಭಣತಿ. ಈಗ ಕಾಶ್ಯಪರ ಸಂದೇಶವನ್ನು ಹೇಳಿ ಆಯಿತು ಶಾರ್ಂಗರವ. ಈಗ ಆರ್ಯಪುತ್ರ ಕಿನ್ನು ಭಣತಿ. ಹಿಂದೆ ಸ್ತ್ರೀಯರು ಆರ್ಯಪುತ್ರ ಅಂತ ಕರೀತಾ ಇದ್ದದ್ದು ತನ್ನ ಪತಿಗೆ ಮಾತ್ರ. ಅದೊಂದು ಗೌರವಾನ್ವಿತವಾದ ಸಂಬೋಧನೆ, ಬೇರೆ ಯಾರನ್ನೂ ಕೂಡ ಕರೀತಾ ಇರಲಿಲ್ಲ. ಅಂದರೆ ತನ್ನ ಪತಿಯಾಗಿರ್ತಕ್ಕಂಥ ದುಷ್ಯಂತ ಕಿನ್ನು ಭಣತಿ, ಭಣತಿ ಅಂದರೆ ವದತಿ, ಏನು ಹೇಳ್ತಾನೆ ಅಂತ ತನ್ನ ಹೃದಯಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಿಲ್ಲ. ಏನು ಹೇಳ್ತಾನಪ್ಪ ಇವನು ಉತ್ತರವನ್ನು? ರಾಜ ಹೇಳ್ತಾನೆ, ಕಿಮಿದನ್ ಉಪನ್ಯಸ್ತಂ. ರಾಜನಿಗೆ ಗಾಬರಿ. ಇದೇನು ತಂದಾಕಿದ್ರಿ ಇಲ್ಲಿ, ಏನು ಹೇಳ್ತಾ ಇದ್ದೀರಿ ಅಂತರ್ಥ. ಅಂದರೆ ರಾಜ ಸಂಪೂರ್ಣವಾಗಿ ಶಕುಂತಲೆಯನ್ನು ವಿವಾಹವಾದದ್ದನ್ನು ಎಲ್ಲವನ್ನೂ ಮರೆತು ಬಿಟ್ಟಿದ್ದಾನೆ. ಅದಕ್ಕೆ ಕವಿ ಹೇಳ್ತಕ್ಕಂಥ ಕಾರಣ ದುರ್ವಾಸರ ಶಾಪ. ಶಾಪದ ಪರಿಣಾಮ ರಾಜನಿಗೆ ಪೂರ್ಣ ಮರೆತು ಹೋಗಿದೆ. ಆದ್ದರಿಂದ ಇದಂ ಕಿಂ ಉಪನ್ಯಸ್ತಂ, ಇದೇನು ತಂದಿಡ್ತಾ ಇದ್ದೀರಿ ಇಲ್ಲಿ ನೀವು ಹೊಸದು ಅಂತ ಗಾಬರಿಯಿಂದ ರಾಜ ಕೇಳ್ತಾನೆ. ಈಗ ಶಕುಂತಲೆಗೆ ಹೇಗಾಗಿರಬಹುದು ಆ ಧ್ವನಿಯನ್ನು, ಆ ಮಾತನ್ನು ಕೇಳಿದಾಗ ಆತ್ಮಗತಂ ಪಾವಕಃ ಖಲು ವಚನೋಪನ್ಯಾಸ. ಈ ಮಾತು ಹೇಳ್ತಾ ಇದೆಯಲ್ಲ, ಇದು ಬೆಂಕಿ ಮಾತಲ್ಲ, ಅಂದರೆ ಸುಡ್ತಾ ಇದೆ. ಏನು ಹೇಳ್ತಾ ಇದ್ದೀರಿ, ಇದೇನು ಅಂತ ಕೇಳಿದರೆ, ತನಗೆ ಶಕುಂತಲೆಯನ್ನು ವಿವಾಹವಾದದ್ದು, ಅವಳಿಗೆ ಮಾತು ಕೊಟ್ಟದ್ದು ಯಾವುದೂ ನೆನಪಿಲ್ವೋ, ಅಥವಾ ರಾಜ ಹೀಗೆ ನಾಟಕವನ್ನು ಆಡ್ತಾ ಇದ್ದಾನೋ ಅಂತ ಶಕುಂತಲೆಗೆ ಸಂದೇಹ ಉಂಟಾಗಿದೆ. ಶಾರ್ಂಗರವ ಹೇಳ್ತಾನೆ, ಕಥಮಿದಂ ನಾಮ ಭವಂತಯೇವ ಸುತರಾಂ ಲೋಕವೃತ್ತಾಂತ ನಿಷ್ಣಾತಾ. ಕಥಮಿದಂ ನಾಮ, ಹೀಗಂದ್ರೆ ಹೇಗೆ? ನೀವೇ ಹೀಗೆ ಹೇಳಿದ್ರೆ ಹಾಗೆ. ಭವಂತಯೇವ ಸುತರಾಂ ಲೋಕವೃತ್ತಾಂತ ನಿಷ್ಣಾತಾ. ನೀವು ಲೋಕದ ವ್ಯವಹಾರವನ್ನು ನಿರ್ವಹಿಸುವುದರಲ್ಲಿ ನಿಷ್ಣಾತರು. ಬೇರೆ ಯಾರಾದರೂ ಇಂತಹ ತಪ್ಪುಗಳನ್ನು ಮಾಡಿದ್ದರೆ ಅವರಿಗೆ ಬುದ್ಧಿ ಹೇಳಿ ಸರಿಪಡಿಸ್ತಕ್ಕಂತಹ ಸ್ಥಾನದಲ್ಲಿರ್ತಕ್ಕಂಥ ಮಹಾರಾಜರು ನೀವು. ಇನ್ನು ನಿಮ್ಮ ಸ್ವಂತ ವಿಷಯದಲ್ಲೇ ನೀವು ಹೀಗೆ ಮಾಡಿದರೆ ಹೇಗೆ? ಸುತರಾಂ ಲೋಕ ವೃತ್ತಾಂತ ನಿಷ್ಣಾತರಾಗಿರ್ತಕ್ಕಂಥವರು ನೀವು. ಮತ್ತೆ ಈಗ ಶಕುಂತಲೆಯ ಸ್ಥಿತಿ ಏನಾಗಬೇಕು ಅಂತ ನೀವು ಹೇಳಿ ಅಂತ ಒಂದು ಪದ್ಯವನ್ನು ವಾಚಿಸ್ತಾನೆ. ಸತೀಮಪಿ ಜ್ಞಾತಿ ಕುಲೈಕ ಸಂಶ್ರಯ ಜನೋನ್ಯಥಾ ಭರ್ತೃಮತಿಂ ವಿಶಂಕತೆ ಅತಃ ಸಮೀಪೆ ಪರಿಣೇತುರಿಷ್ಯತೆ ಪ್ರಿಯಾ ಪ್ರಿಯಾವ ಪ್ರಮದ ಸ್ವಬಂಧುಭಿಃ. ಪದವಿಭಾಗ ನೋಡಿ. ಸತೀಂ ಅಪಿ ಜ್ಞಾತಿ ಕುಲೈಕ ಸಂಶ್ರಯಾಂ ಜನಃ ಅನ್ಯಥಾ ಭರ್ತೃಮತಿಂ ವಿಶಂಕತೆ ಅತಃ ಸಮೀಪೆ ಪರಿಣೇತುಃ ಇಷ್ಯತೆ ಪ್ರಿಯಾ ಅಪ್ರಿಯಾ ವಾ ಪ್ರಮದ ಸ್ವಬಂಧುಭಿಃ. ಈಗ ಈ ಪದ್ಯದ ಭಾವವನ್ನು ನೋಡಿ. ಭರ್ತೃಮತೀಂ ಸತೀಮಪಿ. ಭರ್ತೃಮತಿ ಅಂದರೆ ವಿವಾಹಿತ ಸ್ತ್ರೀ. ಅವಳು ಸತಿ ಸಾಧ್ವೀಮಣಿಯಾಗಿದ್ದರೂ ಕೂಡ ಜ್ಞಾತಿ ಕುಲೈಕ ಸಂಶ್ರಯಾಂ. ಜ್ಞಾತಿಗಳು ಅಂದರೆ ಬಾಂಧವರು, ತನ್ನ ತಂದೆ ತಾಯಿ ಇವರು ತೌರ
ತವರು ಮನೆಯವರಿಗೆಲ್ಲ ಜ್ಞಾತಿಗಳು ಅಂತ ಈ ಭಾವದ ಪದದಲ್ಲಿ ಅರ್ಥ. ಜ್ಞಾತಿ ಕುಲ ಏಕ ಸಂಶ್ರಯಂ ಅಂದರೆ ತನ್ನ ತವರು ಮನೆಯನ್ನು ಆಶ್ರಯಿಸಿರ್ತಕ್ಕಂಥವಳು, ವಿವಾಹಿತಳಾಗಿದ್ದು ತನ್ನ ಪತಿ ಮನೆಯಲ್ಲಿ ಇರದೆ ತನ್ನ ತಂದೆ ತಾಯಿಗಳ ಮನೆಯನ್ನು ಆಶ್ರಯಿಸಿದರೆ ಅವಳು ಎಂತಹ ಪತಿವ್ರತೆಯಾದರೂ ಕೂಡ ಜನಃ ಅನ್ಯಥಾ ವಿಶಂಕತೆ, ಜನರು ಬೇರೆ ಥರದಲ್ಲೇ ಸಂದೇಹ ಪಡ್ತಾರೆ. ಸಾಮಾನ್ಯವಾಗಿ ನೋಡಿ, ಪತಿಗ್ರಹಕ್ಕೆ ಕಳಿಸ್ಕೊಟ್ಟ ಮೇಲೆ ತವರು ಮನೆಗೆ ಒಂದು ಭೇಟಿ ಅಂತ ಬಂದು ಒಂದೆರಡು ದಿವಸ ಇದ್ದು ಹೋದರೆ ಚೆಂದ. ಅದು ಬಿಟ್ಟು ಶಾಶ್ವತವಾಗಿ ತನ್ನ ತವರು ಮನೆಯಲ್ಲೇ ಅವಳು ಇರ್ತಾರೆ ಅಂದರೆ ಜನರು ನಾನಾ ಥರದಲ್ಲಿ ಅವಳ ನಡತೆಯ ಬಗೆಗೆ ಯೋಚನೆಯನ್ನು ಮಾಡ್ತಾರೆ ಮತ್ತು ಸಂದೇಹ ಪಡ್ತಾರೆ. ಅತಃ ಸ್ವಬಂಧುಭಿಹಿ ಅಂದರೆ ತನ್ನ ತವರು ಮನೆಯ ಬಂಧುಗಳು ಏನು ಮಾಡಬೇಕು, ಪರಿಣೇತು ಪ್ರಿಯಾವ ಅಪ್ರಿಯಾವ, ತನ್ನನ್ನು ವಿವಾಹವಾದ ಗಂಡನಿಗೆ ಅವಳು ಪ್ರಿಯಳೋ ಅಪ್ರಿಯಳೋ ಅವಳು ಆದರೆ ಮಾತ್ರ ಆ ಪ್ರಮದ ಪರಿಣೇತು ಸಮೀಪೆ ಇಷ್ಯತೆ, ವಿವಾಹವಾದವನ ಅಂದರೆ ಪತಿಯ ಸಮೀಪಕ್ಕೆ ಅವಳನ್ನು ಕಳಿಸೋ ಬಯಸ್ತಾರೆ. ತನ್ನ ತವರು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸೋದಿಲ್ಲ ವಿವಾಹಿತ ಸ್ತ್ರೀಯನ್ನು. ಅವಳು ಗಂಡನಿಗೆ ಪ್ರಿಯಳಾಗಿರಲಿ ಅಪ್ರಿಯಳಾಗಿರಲಿ ಆತನ ಜೊತೆಗೇ ಇರಬೇಕು ಎಂಬತಕ್ಕಂಥದ್ದು ಇಚ್ಛೆ ತವರು ಮನೆಯವರದ್ದು. ಆದ್ದರಿಂದ ನೀನು ಇವಳನ್ನು ಸ್ವೀಕರಿಸಬೇಕು, ನಿಮ್ಮ ಮನೆಯಲ್ಲೇ ಇರಬೇಕು ಅಂತ. ರಾಜನಿಗೆ ಆದರೂ ಕೂಡ ನೆನಪಿಗೆ ಬರಲ್ಲ. ಕಿಂಚ ಅತ್ರ ಭವತಿ ಮಯಾ ಪರಿಣೀತ ಪೂರ್ವ, ಅತ್ರ ಭವತಿ ಇದು ಗೌರವ, ಅಪರಿಚಿತರಿಗೆ ಅತ್ರ ಭವನ್ ತತ್ರ ಭವನ್ ಅಂತ ಹೇಳೋದು. ಇಲ್ಲದೆ ಹೋದರೆ ದೇವಿ ಅಂತ ಹೇಳ್ಬಿಡ್ತಾ ಇದ್ದ ತನ್ನ ಪತ್ನಿಂದ ಗೊತ್ತಾದರೆ. ಆದರೆ ಅತ್ರ ಭವತಿ ಪೂಜ್ಯಳು, ಮಯಾ ಪರಿಣೀತ ಪೂರ್ವ ಅಂದರೆ ಪೂರ್ವಂ ಪರಿಣೀತ, ಏನು ಹೇಳ್ತಾ ಇದ್ದೀರಿ, ಇವಳನ್ನು ನಾನು ವಿವಾಹವಾಗಿದ್ದೇನೆಯೇ. ಶಕುಂತಲ ಕೇಳಿ ಸವಿಷಾದಂ ಆತ್ಮಗತಂ, ತುಂಬ ದುಃಖವಾಗುತ್ತೆ. ವಿಷಾದದಿಂದ ತನಗೆ ತಾನೇ ಹೇಳ್ಕೊಳ್ತಾಳೆ. ಯಾರ ಹತ್ರ ಹೇಳ್ಕೊಬೇಕು ಅವಳು ಕಷ್ಟವನ್ನು? ಹೃದಯ ಸಾಂಪ್ರತಂತ ಆಶಂಕ, ಪದವಿ ಭಾಗ ಮಾಡಿದರೆ ಸಾಂಪ್ರತಂತೆ ಆಶಂಕ. ನೋಡು, ನೀನು ಏನು ಸಂದೇಹ ಪಟ್ಟಿದ್ದೆ, ಇಷ್ಟು ದಿನಗಳಾದರೂ ದುಷ್ಯಂತ ಯಾರನ್ನೂ ಕಳಿಸ್ಲಿಲ್ಲ, ತಾನೂ ಬರಲಿಲ್ಲ ಅಂದರೆ ಏನಾದರೂ ಮರೆತು ಬಿಟ್ನಾ ಅನ್ನೋ ಒಂದು ಭಾವ, ಸಂದೇಹ ನನಗೆ ಅಲ್ಲೇ ಉಂಟಾಗಿತ್ತು. ಈಗ ಆ ಆಶಂಕೆ, ಆ ಸಂದೇಹ ಅದೇ ತರಹ ಆಯಿತು. ರಾಜ ಕೇಳ್ತಾನೆ, ಕುತೋಯಂ ಅಸತ್ಕಲ್ಪನಾ ಪ್ರಶ್ನ. ಶಾರ್ಂಗರವನಿಗೆ ಉತ್ತರ ಹೇಳ್ತಾ ಇದ್ದಾನೆ, ಶಕುಂತಲೆ ತನಗೆ ತಾನೇ ಹೇಳ್ಕೊಳ್ತಾರೆ. ಕುತೋಯಂ ಅಸತ್ಕಲ್ಪನಾ ಪ್ರಶ್ನ, ಏನಿದು ಒಳ್ಳೇದಲ್ಲದೆ ಇರ್ತಕ್ಕಂಥ ಸಜ್ಜನರು ಮಾಡದೇ ಇರ್ತಕ್ಕಂಥ ಒಂದು ಕಲ್ಪನೆಯನ್ನು ಮಾಡಿಕೊಂಡು ನನ್ನನ್ನು ಪ್ರಶ್ನಿಸ್ತಾ ಇದ್ದೀರಲ್ಲ, ಯಾಕೆ ಹೀಗೆ ಪ್ರಶ್ನಿಸ್ತಾ ಇದ್ದೀರಿ? ನಾನೇನು ಮಾಡಿದ್ದೇನೆ? ಇವಳು ನನಗೇನು ಸಂಬಂಧ ಅಂತ ಅಷ್ಟು ಪ್ರಶ್ನೆಯನ್ನು ಕೇಳಿ ತನ್ನ ರಾಜ ಅಲ್ಲಿಗೆ ನಿಲ್ಲಿಸ್ತಾನೆ. ಅಲ್ಲಿಗೆ ನಾವು ಈ ಭಾಗವನ್ನು ನಿಲ್ಲಿಸಿರೋಣಂತೆ. ಮುಂದಿನ ಭಾಗದಲ್ಲಿ ಮುಂದಿನ ಮಾತುಕತೆಗಳನ್ನು ಮುಂದುವರಿಸ್ಕೊಂಡು ಹೋಗೋಣಂತೆ. ಧನ್ಯವಾದಗಳು.